ಮುಸ್ಲಿಮರನ್ನು ಕಡೆಗಣಿಸಿದರೆ ಕಾಂಗ್ರೆಸ್ಗೆ ಕಷ್ಟ. ಕುತ್ಬುದ್ದೀನ್ ಖಾಜಿ. ಅಲ್ಪಸಂಖ್ಯಾತರ ಸಮುದಾಯದ ನಾಯಕರನ್ನು ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಸಮುದಾಯದ ಕೆಲ ನಾಯಕರನ್ನು ಉಚ್ಚಾಟಿಸಿರುವುದನ್ನು ಹಾಗೂ ಅಲ್ಪಸಂಖ್ಯಾತರ ನಾಯಕರನ್ನು ಕಡೆಗಣಿಸುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಕಾಂಗ್ರೆಸ್ ಅನಾವಶ್ಯಕ ಹಾಗೂ ಆಧಾರರಹಿತ ಆರೋಪಗಳ ಮೇಲೆ ಮುಸ್ಲಿಂ ನಾಯಕರನ್ನು ಉಚ್ಚಾಟಿಸಿರುವುದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರಕ್ಕಾಗಿ ಆಗಮಿಸಿದಾಗ ಮುಸ್ಲಿಂ ಮುಖಂಡರೆಲ್ಲರೂ ಸೇರಿ ಬಾಗಲಕೋಟೆಯಲ್ಲಿ ಮುಳುಗಡೆಯಾದಂತಹ ಮಸ್ಜಿದ್, ದರ್ಗಾ, ಶಿಕ್ಷಣ ಸಂಸ್ಥೆಗಳಿಗೆ ನಿವೇಶನ ಹಂಚಿಕೆ ಹಾಗೂ ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು. ಆಗ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಹೊಣೆಗಾರಿಕೆಯನ್ನು ನಸೀರ್ ಅಹಮದ್ ಅವರಿಗೆ ವಹಿಸಿದ್ದೇನೆ, ತಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವೆ ಎಂದು ಮುಸ್ಲಿಂ ಮುಖಂಡರಿಗೆ ಭರವಸೆ ನೀಡಿದ್ದರು ಎಂದು ಹೇಳಿದರು. ನಾನು ಕುತುಬುದ್ದೀನ್ ಖಾಜಿ ಒಂದು ಸಾಮಾಜಿಕ ಹೋರಾಟಗಾರ. ನಾನು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತೇನೆ. ಮಾನ್ಯ ನಸೀರ್ ಅಹಮದ್, ಮಾನ್ಯ ಜಬ್ಬಾರ್ ಖಾನ್, ದಾವಣಗೆರೆ MLC ಅವರು ಮತ್ತು ಜಮೀರ್ ಖಾನ್ ಅವರನ್ನು ಅನಾವಶ್ಯಕವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದೇ ಸೈಡ್ ಅಂದರೆ ಆರೋಪ ಸಾಬೀತುಪಡಿಸದೆ ಪಕ್ಷದಿಂದ ಅವರಿಗೆ ಉಚ್ಚಾಟಿಸುವ ಕೆಲಸ ನಾನು ಇವತ್ತು ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ಅದನ್ನು ಖಂಡಿಸ್ತೇನೆ. ನಾನು ಒಂದು ಸಾಕ್ಷಿಯಾಗಿ ಅವರು ಪ್ರಾಮಾಣಿಕ ಕೆಲಸ ಮಾಡ್ಯಾರ ಅನ್ನುವಂಥ ದಾಖಲೆದೊಂದಿಗೆ ಬಾಗಲಕೋಟೆ ಉಪಚುನಾವಣೆ ನಡೆದಂಥ ಒಂದು ಪ್ರಚಾರ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ದಾಖಲೆ ಸಮೇತ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂಥೇಳಿ ನಾನು ಸಿದ್ಧಪಡಿಸ್ತೇನೆ. ಬೇಕಾದರೆ ಯಾರು ಆರೋಪ ಮಾಡ್ತಾರೆ ಅವರು ಪಕ್ಷದ ವಿರೋಧ ಚಟುವಟಿಕೆ ಮಾಡ್ಯಾರ ಅಂತ ಸಿದ್ಧ ಮಾಡಿ ಅವ್ರಿಗೆ ಪಕ್ಷದಿಂದ ಉಚ್ಚಾಟಿಸಲಿ ಮತ್ತು ಅವರಿಗೆ ಹೊಂದಿರತಕ್ಕಂಥ ಸ್ಥಾನಗಳಿಂದ ವಂಚಿತ ಮಾಡಲಿ. ನಾನು ಅದಕ್ಕೆ ನಾವು ಒಪ್ಕೋತೀನಿ. ಆರೋಪ ಸಾಬೀತುಪಡಿಸದೆ ತಮ್ಮ ಇಚ್ಛೆಯಂತೆ ತಮ್ಮ ಒಂದು ಅಧಿಕಾರ ಸರ್ವಾಧಿಕಾರದ ಧೋರಣೆಯಿಂದ ಮಾನ್ಯ ನಸೀರ್ ಅಹಮದ್ ಅವರು, ಮಾನ್ಯ ಜಬ್ಬಾರ್ ಖಾನ್ ಅವರಿಗೆ ಮತ್ತು ಮಾನ್ಯ ಜಮೀರ್ ಅಹಮದ್ ಅವರಿಗೆ ತಮ್ಮ ಸ್ಥಾನದಿಂದ ಕೆಳಗಿಳಿಸುವುದಾಗಲಿ ಪಕ್ಷದಿಂದ ಉಚ್ಚಾಟಿಸುವುದಾಗಲಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದರಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳು 30ನೇ ತಾರೀಕಿಗೆ ಬಾಗಲಕೋಟೆ ನಗರಕ್ಕೆ ಪ್ರಚಾರಾರ್ಥವಾಗಿ ಮಾನ್ಯ ನಸೀರ್ ಅಹಮದ್ ಅವರ ಜೊತೆ ಅವರು ಮುಖ್ಯಮಂತ್ರಿಯವರ ಜೊತೆ ನಸೀರ್ ಅಹಮದ್ ಅವರು ಕೂಡ ಬಂದಿದ್ದರು. ಆಗ ಬಾಗಲಕೋಟೆಯಿಂದ ನಮ್ಮ ಸಮಾಜದ ಎಲ್ಲ ಮುಖಂಡರು ಕಳೆದ ಚುನಾವಣೆಯಲ್ಲಿ ನಮಗೆ ಕೊಟ್ಟಂಥ ಭರವಸೆಗಳು ಅಂದರೆ ಸಮಾಜದೊಳಗೆ ಬಾಗಲಕೋಟೆ ಮುಳುಗಡೆ ಆಗಿರೋದ್ರಿಂದ ಇಲ್ಲೇ ಮಸೂತಿಗಳ ಮುಳುಗಡೆ ಮತ್ತು ಜಮಾತಗಳ ಒಂದು ಆಸ್ತಿ ಪಾಸ್ತಿಗಳ ಒಂದು ಮುಳುಗಡೆ ಆಗಿರೋದ್ರಿಂದ ಅದನ್ನು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ದೂರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ನಾನು ನಸೀರ್ ಅಹಮದ್ ಅವ್ರಿಗೆ ಬಾಗಲಕೋಟೆ ನಗರದ ಎಲ್ಲ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಾಕ ಆಮೇಲೆ ನಿಮ್ಮ ಏನು ಸಮಸ್ಯೆ ಅದಾವು ಎಲ್ಲ ತಿಳ್ಕೊಳಕ ನಸೀರ್ ಅಹಮದ್ ಅವ್ರಿಗೆ ಇಲ್ಲಿ ಬಾಗಲಕೋಟೆ ಪ್ರಚಾರದಲ್ಲಿ ಬಿಟ್ಟೀನಿ ಅವರಲ್ಲಿ ಹೇಳ್ಕೋರಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು 30ನೇ ತಾರೀಕಿಗೆ ಹೇಳಿದ್ರು. ಅದರಂತೆ ನಸೀರ್ ಅಹಮದ್ ಅವರು ಬಾಗಲಕೋಟೆ ನಗರದ 42 ಮಸೂತಿಗಳ 50 ಜಮಾತಗಳ ಪ್ರತ್ಯೇಕವಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರದ ಒಂದು ಭರವಸೆ
ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದೊಳಗನ ಒಂದು ಸಭೆಯನ್ನು ನಡೆಸಿ ಸಮಾಜಕ್ಕೆ ಒಗ್ಗೂಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ. ಅದರ ದಾಖಲೆ ಕೂಡ ನಾನು ಈ ಸಂದರ್ಭದೊಳಗೆ ಬಿಡುಗಡೆ ಮಾಡ್ತೀನಿ ನಿಮಗೆ. ಮತ್ತು ಅವರ ಪ್ರಯತ್ನದೊಳಗೆ ಎಲ್ಲಾದರೂ ಪಕ್ಷದ ವಿರೋಧ ಚಟುವಟಿಕೆಗಳನ್ನು ಮಾಡ್ಯಾರಂತ ಏನು ಆರೋಪ ಮಾಡ್ತಾರಲ್ಲ, ಅದು ಕಂಡು ಬಂದಲ್ಲಿ ಅವರು ತಗೊಂಡ ತೀರ್ಮಾನಕ್ಕೆ ನಾವು ಬದ್ಧಾಗಿದ್ದೀವಿ. ಇಲ್ಲಂದ್ರೆ ತತ್ಕ್ಷಣದಿಂದ ಏನು ನಸೀರ್ ಅಹಮದ್ ಅವ್ರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನು ಏನು ನೀವು ಕಿತ್ತಾಕಿರಿ, ಅದು ವಾಪಸ್ ಪಡಿಬೇಕು. ಅವ್ರಿಗೆ ಮತ್ತೆ ಅವರ ಸ್ಥಾನವನ್ನು ಮುಂದುವರಿಸಬೇಕಂತೇಳಿ ನಾನು ಸರ್ಕಾರವನ್ನು ಒತ್ತಾಯನ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ಬಾಗಲಕೋಟೆ ನಗರದ ಗ್ರಾಮೀಣ ಪ್ರದೇಶದೊಳಗೂ ಹೋಗಿ ಮಾನ್ಯ ನಸೀರ್ ಅಹಮದ್ ಅವರು, ರಹೀಂ ಖಾನ್ ಅವರು ಮತ್ತು ಖಾದ್ರಿ ಅವರು ಮತ್ತು ಮಾನ್ಯ ನಮ್ಮ ರಾಜ್ಯ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಎಂ ಬಿ ಸೌದಾಗರ್ ಅವರು ಕೂಡ ಆ ಒಂದು ಪ್ರಚಾರದ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಮತ್ತು ಆ ಪ್ರಾಮಾಣಿಕ ಕೆಲಸಕ್ಕೆ ಇವತ್ತ ಪಕ್ಷದ ಗುಂಪುಗಾರಿಕೆಯಲ್ಲಿ ತೊಡಗಿಸಿ ಒಂದು ಕಡೆ ಬರೀ ಆರೋಪ ಸಿದ್ಧ ಮಾಡದೆ ಅವರನ್ನು ತಮ್ಮ ಸ್ಥಾನದಿಂದ ಕಿತ್ತು ಹಾಕಿದ್ದು ನಾವು ಖಂಡಿಸ್ತೀವಿ. ಅದರಂತೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮೌನ ಹೊರಿಸ್ಯಾರ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರೇ ಬಾಗಲಕೋಟೆ ನಗರದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಆಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರಲ್ಲಿ ಅಹಿಂದ ಮತಗಳನ್ನು ಒಗ್ಗೂಡಿಸುವ ಒಂದು ಕಾರ್ಯವನ್ನು ಕೊಟ್ಟಿದ್ದು ಪ್ರಾಮಾಣಿಕವಾಗಿ ನಸೀರ್ ಅಹಮದ್ ಅವರು, ರಹೀಂ ಖಾನ್ ಅವರು ಮತ್ತು ನಮ್ಮ ವಿದ್ಯುತ್ ನಿಗಮದ ಅಧ್ಯಕ್ಷರಾದ ಖಾದ್ರಿ ಅವರು ಮತ್ತು ನಮ್ಮ ಸೌದಾಗರ್ ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಆರೋಪ ಮಾಡೋರು ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಸಿದ್ಧಪಡಿಸುವುದು ಬಿಟ್ಟು ಅವ್ರಿಗೆ ಸ್ಥಾನದಿಂದ ಕಿತ್ತಾಕಿದ್ದು ಭಾಳ ನಾವು ಖಂಡಿಸ್ತೀವಿ.